ರೀಸೆಂಟ್ಲಿ ಸಂಜು ವಿಕ್ಸ್ ಇದರ 2 ಬಂತು Correct. ಅಂಡ್ ಅಮೆರಿಕಾ 2 ಬರ್ತಾ ಇದೆ. Right. ಸೊ ಹಾಗಾಗಿ ಯಾಕೆ ಎಕ್ಸ್ಕ್ಯೂಸ್ ಮೀ 2 ಬರಬಾರ್ದು ಅಂದ್ರೆ ಅಷ್ಟೇ. ಯಾಕೆ ಬರಬಾರ್ದು ಅನ್ನೋದು ಈಗ ಶಾಂತಿ ಕ್ರಾಂತಿ ರಿಲೀಸ್ ಯಾಕೆ ಆಗಬಾರ್ದು, ಖಂಡಿತ ಆಗಬಹುದು. ಬಟ್ ಎಲ್ಲದಕ್ಕೂ ಸಮಂಜಸವಾದ ಒಂದು ವಾತಾವರಣ ಇರಬೇಕು. ಈಗ ನಾನು ನೀವು ಹೇಳ್ಬಿಡ್ಬೋದು ಉದ್ವೇಗಕ್ಕೆ ಒಳಗಾಗಿ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ಬೇಕಮ್ಮ ಅದು ಇದು ರಿಲೀಸ್ ಅಂತ ಹೇಳ್ಬಿಡ್ಬೋದು. ಸಿನಿಮಾ ಬಂದಾಗ ನಾನು ನಿನ್ನ ಹೋಗದೆ ಇದ್ದೆ, ನಾನು ಆಫೀಸ್ಗೆ ಹೋಗ್ಬೇಕು, ನಾನು ಕಾಲೇಜ್ಗೆ ಹೋಗ್ಬೇಕು ಅಂತ ಸಿನಿಮಾ ಬಂದಾಗ ನಾವು ಹೋಗದೆ ಇದ್ದೆ, ದುಡ್ಡು ಹಾಕ್ತವ್ರು ಮತ್ತೆ ಲಾಸ್ ಮಾಡ್ಬೇಕು ಅಲ್ವಾ. ಉದ್ವೇಗಕ್ಕೆ ಒಳಗಾಗಿದೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಸಂತೋಷ ಆಗ್ಬೇಕಾದ್ರೆ ಮಾಡ್ಬೋದು. ಹಾಗೇ ಇದಕ್ಕೂ ಅಷ್ಟೇ ನಾ ಹೇಳೋದಲ್ಲ, ಒಂದು ಸಿನಿಮಾ ಒಂದು ಆ ಮಟ್ಟದ ಯಶಸ್ಸು ಕಂಡಿದೆ ಅನ್ನೋದೇ, ಅದರ ಪಾರ್ಟ್ 2 ಬರ್ತಿದೆ ಅಂತಂದ್ರೆ ಅಷ್ಟೇ ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ಎಲ್ಲೂ ಬೀಳಬಾರ್ದು, ಎಲ್ಲೂ ಖುಷಿ ಆಗಬಾರ್ದು ಅನ್ನೋಂಥ ಸತ್ವ ಇದ್ರೆ ಆ ಸಿನಿಮಾ ಮಾಡ್ಬೋದು. ಇಲ್ಲಾಂದ್ರೆ ಕೆಲವೊಂದು ಮುಟ್ಟಕ್ಕೆ ಹೋಗ್ಬಾರ್ದು. ಅಲ್ಲಿ ಸಖತ್ತಾಗಾಯ್ತಮ್ಮ ಅದಲ್ಲಿ ಬಿಟ್ಬಿಡೋಣ, ನೆಕ್ಸ್ಟ್ ಇನ್ಯಾವುದಾದ್ರೂ ಮಾಡೋಣ ಪರವಾಗಿಲ್ಲ, ನಾವೇ 3 ಜನ ಇಟ್ಕೊಂಡು ಬೇರೆ ಇನ್ನೊಂದು ಮಾಡಲ್ಲ, ಎಕ್ಸ್ಕ್ಯೂಸ್ ಮೀ 2 ಮಾಡೋದು ಬೇಡ ಅಂತ ಅನಿಸ್ಬೋದು. ಸೊ ಕೆಲವೊಂದು ಸರ್ತಿ ಹಾಗೆ ಬಿಟ್ಬಿಡೋದು ಒಳ್ಳೇದು ಅಂತ ಅನ್ಸುತ್ತೆ ಸಿನಿಮಾ ವಿಷಯಕ್ಕೆ ಬಂದಾಗ. ಕೈ ಸುಟ್ಕೊಳ್ಳೋದು ಬೇಡ. ಕೈ ಸುಟ್ಕೊಳ್ಳೋದು ಅನ್ನೋದಕ್ಕಿಂತ ಈಗ ಒರಿಜಿನಲ್ ಅನ್ನೋದು ಒರಿಜಿನಲ್ ಇರುತ್ತೆ, ಅದಕ್ಕೆ ಚ್ಯುತಿ ತರಬಾರ್ದು. ಒರಿಜಿನಲ್ನ ಮುಟ್ಬಿಟ್ಟು ಹಾಳು ಮಾಡಿಬಿಟ್ರು ಅಂತ ಅಂದ್ಕೋಬಾರ್ದು. ಅವರೇ ಮಾಡಿದ್ದು ಅಂತ ಇರ್ಬೋದು. ಈಗ ನಾನೇ ಮಾಡಿರೋ ಸಿನಿಮಾ ಅದು ಚೆನ್ನಾಗಿತ್ತು, ಅದ್ರ ಬಗ್ಗೆ ನಮ್ಗೆ ಒಳ್ಳೆ ಫೀಲಿಂಗ್ ಇತ್ತು, ಅದನ್ನ ಹಾಳು ಮಾಡಿಬಿಟ್ರು ಅಂತ ಅನಿಸ್ಕೋಬಾರ್ದು. ಸೊ ಈಗ ಸದ್ಯಕ್ಕೆ ಗೊತ್ತಿಲ್ಲ ನನಗೆ, ಬಟ್ ಇಫ್ ಸಮಥಿಂಗ್ ಕಮ್ಸ್ ಅಲಾಂಗ್ ಡೆಫಿನೆಟ್ಲಿ ವೈ ನಾಟ್. ಸೊ ಕಲಾವಿದರಿಗೆ ಅವಕಾಶಗಳು ಕಮ್ಮಿ ಆಗ್ತಾ ಇದೆಯಾ, ಹೊಸ ಮುಖಗಳಿಗೆ ಆದ್ಯತೆ ಹೆಚ್ಚಾಗ್ತಾ ಇದೆಯಾ, ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, OTTಗೆಲ್ಲ ಮೊರೆ ಹೋಗ್ಬಿಟ್ಟಿದ್ದಾರೆ ಈಗಿಂದಲ್ಲ, ಈ ಕೊರೋನಾದಿಂದ ಅದೇ ಆಗ್ತಾ ಇದೆ. ರೋಜಾ ಅವರೇ, ನನಗೆ ನೀವು ಹೇಳೋದು ಎಲ್ಲವೂ ಸರಿನೇ, ಎಲ್ಲವೂ ನಿಜವೇ. ಈಗ ಸಿನಿಮಾ ಥಿಯೇಟ್ರಿಗೆ ಜನ ಬಂದು ನೋಡ್ತಾರೆ ಅನ್ನೋದಾದ್ರೆ, ಹಳೆ ಕಲಾವಿದರು ಯಾರಿಗೂ ಅವಕಾಶ ಸಿಗದೇ ಇದ್ರೂ ಪರವಾಗಿಲ್ಲ, ಬರೀ ಹೊಸ ಮುಖದವರಿಗೆ ಅವಕಾಶ ಸಿಗುತ್ತೆ ಅನ್ನೋದಾದ್ರೂ ಪರವಾಗಿಲ್ಲ. ಸಿನಿಮಾ ಥಿಯೇಟರ್ಗೆ ಜನರು ಬಂದು ಕನ್ನಡ ಸಿನಿಮಾ ನೋಡ್ತಿದ್ದಾರೆ ಅನ್ನೋದಾದ್ರೆ ಏನಾದರೂ ತೊಂದರೆ, ಯಾರಿಗೂ ಬೇಜಾರಿಲ್ಲ. ಹೊಸಬ್ರದ್ದಾಗ್ಲಿ ಹಳಬರದ್ದಾಗ್ಲಿ ಸಿನಿಮಾನೇ ನೋಡ್ತಾ ಇಲ್ಲ ಜನ ಅಂತಂದ್ರೆ ಎಲ್ರಿಗೂ ಬೇಜಾರಾಗುತ್ತೆ. ಇದು ಒಂದು ಇಂಡಸ್ಟ್ರಿ, ಇದೇ ನಮ್ಮ ಕಾಯಕ. ಇದಿಲ್ಲದೆ ನಮಗೆ ಹೊಟ್ಟೆಪಾಡಿಗೆ ಅಂತ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದು ಯಾರೇ ಇರ್ಬೋದು, ಫ್ರಮ್ ದ ಟಾಪ್ ಟು ದ ಬಾಟಮ್, ಇದನ್ನು ನೆಚ್ಕೊಂಡು ಮಾಡ್ತಾ ಇರೋವಂಥ ಒಂದು ಕೆಲಸ ನಾವು. ಆ್ಯಂಡ್ ಯಾರು ಕಳಪೆ ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಮಾಡ್ತಿರೋದಲ್ಲ, ಏನಾದರೂ ಚೆನ್ನಾಗಿರೋದು ಕೊಡಬೇಕು, ನಮ್ಮ ಕನ್ನಡ ಆಡಿಯನ್ಸ್ಗೆ ಒಳ್ಳೆ ಚೆನ್ನಾಗಿರೋದು ಕೊಡಬೇಕು ಅನ್ನೋ ಹುಮ್ಮಸ್ಸಿಂದನೇ ಮಾಡ್ತಾ ಇರ್ತಾರೆ. ಕೆಲವೊಂದು ತಪ್ಪುಗಳಾಗ್ಬೋದು, ಕೆಲವರು ನನ್ನ ಕಡೆಯಿಂದ 3 ತಪ್ಪಾಗ್ಬೋದು, ನಿಮ್ಮ ಕಡೆಯಿಂದ 30 ತಪ್ಪಾಗ್ಬೋದು. ಕೆಟ್ಟ ಸಿನಿಮಾನ ಸೋಲ್ಸೋದು ತಪ್ಪಲ್ಲ, ಒಳ್ಳೆ ಸಿನಿಮಾ ಸೋಲ್ಸೋದು ತಪ್ಪಾಗಲ್ಲ. ನನ್ನ ಅಳಲು ಏನಪ್ಪ ಅಂತಂದರೆ, ನನ್ನ ವಿಷಾದ ಏನಪ್ಪ ಅಂತಂದರೆ, ಕೆಲವೊಂದು ವಿಷಯದಲ್ಲಿ ಕೆಟ್ಟ ಸಿನಿಮಾನ ಸೋಲಿಸ್ಬೇಕು. ಒಂದು ಸಿನಿಮಾ ಇಂಡಸ್ಟ್ರಿ ಗೆಲ್ಲಬೇಕು ಅಂದರೆ ಕೆಟ್ಟ ಸಿನಿಮಾನ ಗೆಲ್ಲೋಕೆ ಬಿಡಬಾರ್ದು. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಒಳ್ಳೆ ಸಿನಿಮಾನ ಯಾವತ್ತೂ ಸೋಲಕ್ಕೆ ಬಿಡಬಾರ್ದು. ಎಲ್ಲೋ ನಮ್ಮಲ್ಲಿ ಒಳ್ಳೆ ಸಿನಿಮಾಗಳಿಗೆ ಸೋಲು ಸಿಗ್ತಾ ಇದೆ, ಅದಕ್ಕೋಸ್ಕರ ನಮ್ಮ ಇಂಡಸ್ಟ್ರಿ ಸ್ವಲ್ಪ ಅಲ್ಲಾಡ್ತಿರೋದು ಅಂತ ನನಗನ್ಸುತ್ತೆ. ನೀವು ಯಾವುದೇ ಈಗ ಮಲಯಾಳಂ ಸಿನಿಮಾನ ಉದಾಹರಣೆಯಾಗಿ ತೊಗೊಂಡ್ರೆ, ಅಲ್ಲಿ ಚಿಕ್ಕ ಸಿನಿಮಾಗಳು ಮಾಡ್ತಾರೆ, ಕಥೆ ಚೆನ್ನಾಗಿರುವಂಥ ಸಿನಿಮಾಗಳು ಮಾಡ್ತಾರೆ, ಅದಕ್ಕೆ ದೊಡ್ಡ ಸ್ಟಾರ್ಸ್ ಸಹಕಾರ ನೀಡ್ತಾರೆ. ದೊಡ್ಡ ಸ್ಟಾರ್ಸಿಗೆ ಅವರ ಸ್ಟಾರ್ ವ್ಯಾಲ್ಯೂನೇ ಸಾಕು. ಆ ಸ್ಟಾರ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡುವಂಥ ಸಿನಿಮಾಗಳು ಅವ್ರಿಗೆ ಬೇಕಾಗಿಲ್ಲ. ಅವರ ಆ್ಯಕ್ಟಿಂಗ್ ಎಬಿಲಿಟೀಸ್ನ ಯೂಸ್ ಮಾಡಿಕೊಂಡು ಕಥೆ ದೊಡ್ಡದು ಅಂತ ತೋರಿಸೋವಂಥ ಸಿನಿಮಾಗಳು ಬೇಕು. ಅದಕ್ಕೆ ಮೋಹನ್ ಲಾಲ್ ಅವರಾಗಲಿ, ಮಮ್ಮೂಟಿ ಅವರಾಗಲಿ, ಇನ್ನು ಯಾರೇ ದೊಡ್ಡ ಸೂಪರ್ ಸ್ಟಾರ್ಸ್ ಆಗಲಿ ಅದಕ್ಕೆ ಅವರು ಕೊಂಡಿದ್ದಾರೆ. ನಮ್ಮಲ್ಲಿ ಎಲ್ಲೋ ಅದರದ್ದು ಒಂದು ಕೊರತೆ ಆಗಿದೆ ಅಂತ ನನಗೆ ಅನಿಸುತ್ತೆ. ವಿಜೃಂಭಣೆ ಜಾಸ್ತಿ, ಗ್ಲೋರಿಫಿಕೇಶನ್ ಜಾಸ್ತಿ ಆಗ್ತಾ ಇದೆ. ಕಥೆ ಹೀರೋ ಆಗಬೇಕು, ಅದಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಮ್ಮ ಸಿನಿಮಾಗಳು ಚೆನ್ನಾಗಿ ಆಗ್ತಿಲ್ಲ ಅನ್ನೋದು ಒಂದು ನನ್ನ ಅನಿಸಿಕೆ. ಆ್ಯಂಡ್ ಅಫ್ಕೋರ್ಸ್ ಬೇರೆ ಕಡೆ 10 ಜನ ಗುಣಮಟ್ಟದಲ್ಲಿ ಚೆನ್ನಾಗಿರೋದನ್ನು ಆಫರ್ ಮಾಡ್ತಿರ್ಬೇಕಾದ್ರೆ ದುಡ್ಡು ಕೊಟ್ಟು ಹೋಗೋರು ಕನ್ನಡ ಅನ್ನೋ ಒಂದು ಕಾರಣಕ್ಕೋಸ್ಕರ ಕನ್ನಡ ಸಿನಿಮಾನ ಎತ್ತಿಡಬೇಕು ಅಂತ ಯಾರಿಗೆ ಏನು ಅವಶ್ಯಕತೆ ಇಲ್ಲ. ನಾನು 200 ರೂಪಾಯಿ ಕೊಟ್ಟು 250 ರೂಪಾಯಿ ಕೊಟ್ಟು ಒಂದು ಟಿಕೆಟ್ ಕೊಡ್ತೀನಿ ಅಂತಂದರೆ, ನನಗೆ ತಮಿಳ್ನಲ್ಲೋ ತೆಲುಗಿನಲ್ಲೋ ಗುಣಮಟ್ಟದಲ್ಲಿ ಶ್ರೇಷ್ಠವಾಗಿರೋ ಸಿನಿಮಾ ಸಿಗ್ತಾ ಇದೆ ಅಂತಂದರೆ ನಾನು ಸಹಜವಾಗಿ ಅಲ್ಲಿಗೆ ಹೋಗ್ತೀನಿ. ನನ್ನ ದುಡ್ಡು ಗುರು, ನಾನು ಕಷ್ಟಪಟ್ಟಿರೋದು ಅಂತ ಹೇಳಿದ್ರೆ ತಪ್ಪಿಲ್ಲ. ಸೊ ನಮ್ಮ ಕರ್ತವ್ಯ ಏನಾಗುತ್ತೆ, ಒಂದು ಇಂಡಸ್ಟ್ರಿಯಾಗಿ ಆ 250 ರೂಪಾಯಿ ಕೊಡೋ ಪ್ರೇಕ್ಷಕನಿಗೆ 2500 ರೂಪಾಯಿ ವರ್ತು ಕೊಡಬೇಕು ನಾವು.
10 ಪಟ್ಟು ಕೊಟ್ಟರು ಗುರು ನಮ್ಮ ಕನ್ನಡದವರು ಅಂತ ಹೇಳ್ಕೊಂಡು ಒಂದು ಸಿನಿಮಾನ ಮಿಸ್ ಮಾಡದೆ ಹೋಗುವಂಥ ಗುಣಮಟ್ಟ ನಾವು ಕೊಡೋಕೆ ಶುರು ಮಾಡಿದ್ರೆ ಐ ಥಿಂಕ್ ಬದಲಾವಣೆ ಆಗುತ್ತೆ. ಬಟ್ ಅದಕ್ಕೆ ಐ ಥಿಂಕ್ ಗ್ರಾಸ್ ರೂಟ್ಸಿಂದನೇ ಬದಲಾವಣೆಗಳಾಗಬೇಕು ಅಂತ ನನಗೆ ಅನಿಸುತ್ತೆ. ಸ್ವಲ್ಪ ರೈಟರ್ಸ್ಗೆ ಬೆಲೆ ಕೊಡೋದು, ಕೆಲವೊಂದು ಪ್ರತೀತಿಗಳು ಸ್ವಲ್ಪ ಕಲ್ಕಾಗಬೇಕು ಅಂತ ಅನಿಸುತ್ತೆ. ಅಯ್ಯನ್ ಅದ್ರ ಕಡೆಗೆ ಎಲ್ಲ ದೊಡ್ಡ ದೊಡ್ಡವರು ಹಿರಿಯರು ಮಾಡ್ತಾ ಇದ್ದಾರೆ, ನಾವೆಲ್ಲ ಮೊನ್ನೆ ಬಂದವರು ನಾವು ಮಾತಾಡೋಕ್ಕಾಗಲ್ಲ. ಹಿರಿಯರು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡೆಸ್ತಾ ಇರೋರು, ವಾಣಿಜ್ಯ ಮಂಡಳಿ ಎಲ್ಲ ಅದ್ರ ಬಗ್ಗೆ ಶೋರ್ ಅವಲೋಕನ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಹೇಗೆ ಮುಂದುವರಿಸ್ಬೇಕು ಅನ್ನೋದು ಅವ್ರ ಕೈಯಲ್ಲಿ ಇರುವಾಗ ಅವ್ರು ನೋಡ್ಕೊಳ್ತಾರೆ ಅನ್ನೋ ಭರವಸೆ ನನಗಿದೆ, ನಂಬಿಕೆ ಇದೆ. ಆ್ಯಂಡ್ ಇದು ನನ್ನ ಮೂಲಕ ಒಂದು ವಿನಂತಿ ಅಂತ ನೋಡ್ಬೋದು. ಸೂಪರ್. ಏನು ಬದಲಾಗಬೇಕು ಸರ್ ಪರ್ಟಿಕ್ಯುಲರ್ ಇನ್ ದ ಪಾಯಿಂಟ್ ಅಂತ? ಮೇಡಮ್, ಒಂದು ಸಿನಿಮಾ ಚೆನ್ನಾಗಾಗಬೇಕು ಅಂತಂದರೆ ಮೊದಲನೇದಾಗಿ ಆ್ಯಂಡ್ ಕೊನೆಯದಾಗಿ ಕಥೆ ಚೆನ್ನಾಗಿರಬೇಕು. ನಿಮಗೆ ಕಥೆ ಚೆನ್ನಾಗಿದ್ದರೆ ಯಾರು ನಿಮ್ಮ ಸ್ಟಾರ್ ಅಂತ ನೋಡೋಲ್ಲ, ಯಾರು ನಿಮ್ಮ ಆ್ಯಕ್ಟರ್ ಅಂತ ನೋಡೋಲ್ಲ. ಕಥೆ ಚೆನ್ನಾಗಿದ್ದು ನನ್ನನ್ನು ಅದೇ ಎಂಗೇಜ್ ಮಾಡಿದರೆ ನನಗೆ ಸಿನಿಮಾ ಇಷ್ಟ ಆಗಿತ್ತು. ಕಥೆನೇ ಚೆನ್ನಾಗಿಲ್ಲದೆ ನಾನು ಯಾರನ್ನು ಹಾಕ್ಕೊಂಡ್ರು ಸಿನಿಮಾ ನಡೆಯಲ್ಲ ಅನ್ನೋದನ್ನು ಪದೇ ಪದೇ ಎಲ್ಲ ಭಾಷೆಗಳಲ್ಲೂ ಪ್ರೂವ್ ಆಗ್ತಾ ಇದೆ. ಎಲ್ಲ ಭಾಷೆಗಳಲ್ಲೂ ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಈಗ ಆರ್ಟಿಸ್ಟ್ಸ್ ಥರ ನೋಡ್ತಾ ಇದ್ದಾರೆ ಜನರು. ಕಥೆಯನ್ನು ತುಂಬ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇದ್ದಾರೆ. ನನ್ನ ಟೈಮಿಗೆ ಇದು ವರ್ತ ಅಂತ ನೋಡ್ತಾ ಇದ್ದಾರೆ. ಈ 2 ಗಂಟೆ 2.5 ಗಂಟೆ ನಾನು ಸಿನಿಮಾ ನೋಡ್ತಾ ಇದ್ದೀನಿ, 2.5 ನಾನು 200 ರೂಪಾಯಿ ಖರ್ಚು ಮಾಡ್ಕೊಂಡು ಸಿನಿಮಾ ನೋಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ನನಗೆ ವರ್ತ್ ಬರಬೇಕು. ಸುಮ್ಮನೆ ಏನೋ ಊಟಕ್ಕೆ ಮಾಡಿಬಿಟ್ಟು ಕಳಿಸೋದಲ್ಲ ಅಂತ ಜನರು ಹೇಳೋಕೆ ಶುರು ಮಾಡಿದ್ದಾರೆ. ಬಿಕಾಸ್ ಅವರಿಗೆ ದೇ ಹ್ಯಾವ್ ಸೋ ಮೆನಿ ಆಪ್ಷನ್ಸ್. OTT ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ನಿಮಗೆ 50 ವರ್ಷದ 60 ವರ್ಷದ ಹಿಂದೆಯಿಂದ ಇವಾಗ ನೆನ್ನೆ ಮೊನ್ನೆ ಬಂದಿದ್ದ ಸಿನಿಮಾವರೆಗೂ ಅಷ್ಟು ಆಪ್ಷನ್ಸ್ ಇದೆ. ಅದನ್ನೆಲ್ಲ ಬಿಟ್ಟು ಅವರು ಥಿಯೇಟ್ರಿಗೆ ಬರಬೇಕು ಅಂತಂದರೆ ನನ್ನ ಸಿನಿಮಾದಲ್ಲಿ ಒಂದು ಸತ್ವ ಇರಬೇಕು, ಒಂದು ಪ್ರಾಮಾಣಿಕತೆ ಇರಬೇಕು. ನನ್ನ ವಿಜೃಂಭಣೆಯಿಂದ ತೋರಿಸ್ಬೇಕು, ವೈಭವೀಕರಣವಾಗಿ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ಈಗ ಸಿನಿಮಾ ಮಾಡಿದ್ರೆ ಯಾರ ಸಿನಿಮಾನೂ ನಡೆಯಲ್ಲ. ಅದು ಟ್ರೂ ಆಗಿದೆ. ಇನ್ನು ಮಾತಲ್ಲ, ಅದು ಜನರ ಮಾತು. ಐ ಥಿಂಕ್ ಅದು ವರ್ಡಿಕ್ಟ್ ಬಂದ್ಬಿಟ್ಟಿದೆ. ವೈಭವೀಕರಣ ಐ ಥಿಂಕ್ ದಟ್ ಇರಾ ಇಸ್ ಡನ್. ಸಿನಿಮಾ ಗೆಲ್ಲಬೇಕು ಅಂದರೆ ಕತೆ ಚೆನ್ನಾಗಿರಬೇಕು, ಕತೆ ಬರೆಯೋರಿಗೆ ಮರ್ಯಾದೆ ಕೊಡಬೇಕು, ದುಡ್ಡು ಕೊಡಬೇಕು. ಈ ಥರದ್ದೆಲ್ಲ ಕೆಲವರು ನಮ್ಮವ್ರಿಗೆ ಕಲ್ತ್ಕೋಬೇಕು ಅಂತ ಅನ್ಸುತ್ತೆ. ಐ ಥಿಂಕ್ ಇಟ್ ಇಸ್ ಹೈ ಟೈಮ್. ಕೆಲವರು ಮಾತಾಡ್ತಾರೆ ಇದ್ರ ಬಗ್ಗೆ, ಕೆಲವರು ಮಾತಾಡಲ್ಲ. ಮೋಸ್ಟ್ ಆಫ್ ದೆಮ್ ವಾಂಟ್ ಟಾಕ್ ಅಬೌಟ್ ಇಟ್. ನನಗೆ ಇರೋದನ್ನ ಇದ್ದಂಗೆ ಹೇಳೋ ಅಭ್ಯಾಸ. ರೈಟರ್ಸಿಗೆ ಬೆಲೆ ಬರಬೇಕು ಮೊದಲನೇದಾಗಿ. ಪೋಸ್ ಕೊಡೋರಿಗೆ ಬೆಲೆ ಕಡಿಮೆ ಆಗಬೇಕು. ಕೆಲಸ ಚೆನ್ನಾಗಿ ಮಾಡೋರಿಗೆ ಬೆಲೆ ಜಾಸ್ತಿ ಆಗಬೇಕು. ಪೋಸ್ ಕೊಡೋರಿಗೆ ಬೆಲೆ ಕಡಿಮೆ ಆಗಬೇಕು. ಆಗ ನಮ್ಮ ಇಂಡಸ್ಟ್ರಿ ಒಂದು ಹದಕ್ಕೆ ಬರುತ್ತೆ. ಕೆಲಸನೇ ಬರದೆ ಪೋಸ್ ಕೊಡೋರಿಗೆ ಮಣೆ ಹಾಕೋರು ಹೊರಗೆ ಹೋಗ್ಬೇಕು, ಅಂತ ಪೋಸ್ ಕೊಡೋರ್ನು ಹೊರಗೆ ಹಾಕಬೇಕು. ಆವಾಗ ಕೆಲಸ ಬಂದವ್ರಿಗೆ ಒಂದು ಮನ್ನಣೆ ಬರುತ್ತೆ. ಕೆಲಸ ಬಂದವ್ರು ಕೆಲಸ ಮಾಡಿದ್ರೆ ಚೆನ್ನಾಗಾಗುತ್ತೆ ಕೆಲಸ, ಇಲ್ಲಾಂದರೆ ಬರೀ ಕೆಲಸ ಆಗುತ್ತೆ, ಅಧ್ವಾನವಾಗಿ. ಸೊ ನಮ್ಗೆ ಯಾವುದು ಬೇಕು ಅಂತ ನಾವು ಡಿಸೈಡ್ ಮಾಡಬೇಕು. ಕರೆಕ್ಟ್. ಒಂದು ಇಂಡಸ್ಟ್ರಿ ಐ ಥಿಂಕ್ ದಟ್ ಈಸ್ ಇನಫ್ ಅನ್ಸುತ್ತೆ. ಇಲ್ಲ, ನಾವು ಕ್ವಾಲಿಟಿಗೆ ಒತ್ತು ಕೊಡದೇ ಇದ್ದರೆ ಕ್ವಾಲಿಟಿ ರಿಸಲ್ಟ್ಸ್ ಬರಲ್ಲ. ಮೇಜರ್ ನೀವು ಹೇಳ್ತಾ ಇರೋದು ಇಲ್ಲಿ ಕಥೆನೇ ಹೀರೋ ಆಗಬೇಕು. ಕಥೆಗೆ ಹೀರೋ ಆಗಬೇಕು. ಸರ್ ನೋಡಿ ಮೇಡಮ್, ನಾವೆಲ್ಲ ಬೆಳೆದು ಬಂದಿರೋ ಜನರೇಷನ್ಸ್ ಯಾವುದು, ನೀವು ಯಾರದ್ದೇ ಸಿನಿಮಾ ತಗೊಳ್ಳಿ, ಆಗ ಹೀರೋಸ್ ವರ್ ಬಿಗ್ ಬಟ್ ದೇ ವರ್ ನೆವರ್ ಬಿಗರ್ ದ್ಯಾನ್ ದ ಫಿಲ್ಮ್. ನೀವು ಡಾಕ್ಟರ್ ರಾಜ್ಕುಮಾರ್ ಅವರೇ ತಗೊಳ್ಳಿ, ವಿಷ್ಣು ಸರೇ ತಗೊಳ್ಳಿ, ಅನಂತ್ ನಾಗ್ ಅವರನ್ನೇ ತಗೊಳ್ಳಿ, ಶಂಕರ್ ನಾಗ್ ಅವರನ್ನೇ ತಗೊಳ್ಳಿ, ಇವ್ರು ಎಲ್ಲರಿಗಿಂತ ಯಾರು ದೊಡ್ಡ ಸ್ಟಾರ್ಸ್ ಅಲ್ಲ. ನಮ್ಮ ಸಿನಿಮಾ ಇಂಡಸ್ಟ್ರಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆನೇ ಮಾತಾಡಬೇಕು ಅಂತಂದರೆ ಇವ್ರಿಗೆಲ್ಲರಿಗಿಂತ ಯಾರು ದೊಡ್ಡವರು ಅಂತಲ್ಲ. ನೀವು ಅವರನ್ನು ಆರಾಧ್ಯ ದೈವ ಅನ್ನೋ ಮಟ್ಟಕ್ಕೆ ನಾವು ಬೆಳೆಸಿದ್ವಿ ಅಭಿಮಾನಿಗಳಾಗಿ ಅನ್ನೋದು ಎರಡನೇದು. ಬಟ್ ಅವ್ರು ಮಾಡಿದ ಸಿನಿಮಾ ಆಯ್ಕೆಗಳು ಯಾವುದಿದ್ವು? ಸಿನಿಮಾ ಚೆನ್ನಾಗಿರ್ತಾ ಇತ್ತು ಆ ಟೈಮ್ನಲ್ಲಿ, ಎಲ್ಲರೂ ಕೂತು ಎಂಜಾಯ್ ಮಾಡುವಂಥ ಸಿನಿಮಾಗಳು ಇರ್ತಾಯಿತ್ತು. ಸಿನಿಮಾದಿಂದ ಏನಾದರೂ ಕಲ್ತ್ಕೊಂಡು ಹೋಗ್ಬೋದು ಅನ್ನೋದು ಇರ್ತಾಯಿತ್ತು. ಮಜಾ ಮಾಡ್ತಾಯಿದ್ವಿ, ಎಂಟರ್ಟೈನ್ಮೆಂಟ್ಗೆ ಅಂತಲೇ ಅವಾಗಲೂ ಮಾಡ್ತಾಯಿದ್ವಿ. ಬಟ್ ಬರೀ ಎಂಟರ್ಟೈನ್ಮೆಂಟಿಗೋಸ್ಕರ ಅಥವಾ ಒಬ್ಬ ಹೀರೋನ ಏನೋ ದೊಡ್ಡದಾಗಿ ತೋರಿಸೋದಕ್ಕೋಸ್ಕರ ಅಂತ ಸಿನಿಮಾ ಮಾಡ್ತಾಯಿದ್ವಿ. ಹೀರೋ ಒಂದು ಪಾತ್ರವಾಗಿ ಮಾಡ್ತಾಯಿದ್ರು, ಕಥೆಯಲ್ಲಿ ಒಂದು ಪಾತ್ರ ಆಗಿ ಮಾಡ್ತಾಯಿದ್ರು, ಹಾಗೆ ಕಾಣಿಸ್ಕೊಳ್ತಾಯಿದ್ರು. ಅದಕ್ಕೆ ಸಿನಿಮಾ ಚೆನ್ನಾಗಾಗ್ತಾಯಿತ್ತು. ಸಿನಿಮಾನ ಇಷ್ಟಪಟ್ಟು ಬರೋರು. ನೀವು ನಾನು ಬೆಳೆಯೋ ಟೈಮ್ನಲ್ಲಿ ಎಷ್ಟು ಹಿಟ್ಸ್ ಆಗಿದೆ,
ಆ ಸಿನಿಮಾ ಹಿಟ್ ಆಗೋದಕ್ಕೆ ಕಥೆ ಎಷ್ಟು ಕಾರಣ ಅಂತ ನೋಡಿದ್ರೆ 10ರಲ್ಲಿ 8ಕ್ಕೆ ಕಥೆ ಕಾರಣ ಇತ್ತು. ಅದು ನಮ್ಮಲ್ಲಿ ಬಿದ್ದೋಗಿದೆ ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.